ಬೆಂಗಳೂರಿನ ಎಸ್ಜೆ ಪಾರ್ಕ್ ಪೊಲೀಸರು ನಿನ್ನೆ ಮಧ್ಯಾಹ್ನದಿಂದ ಒಂದು ಕೇಸ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಅಲ್ಲಿ ಯಾರ ಕೊಲೆನೂ ಆಗಿಲ್ಲ, ಯಾವ ದರೋಡೆಯೂ ಆಗಿಲ್ಲ. ಹೋಟೆಲ್ನಲ್ಲಿ ತಿಂಡಿ ತಿನ್ನೋದಕ್ಕೆ ಹೋಗಿದ್ದ ಒಬ್ಬನಿಗೆ ಹೋಟೆಲ್ ಸಿಬ್ಬಂದಿ ಚಟ್ನಿ ಕೊಡೋದು ತಡ ಆಗಿದೆ. ಆ ಕಾರಣಕ್ಕೆ ಜಗಳ ನಡೆದು ಅದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಪೊಲೀಸರು ಕಂಗಾಲಾಗಿ ಕುಳಿತಿದ್ದಾರೆ. ಈತ ಶಿವಶಂಕರ್, ಮೈಸೂರು ರಸ್ತೆಯ ಜಿಂಕೆ ಪಾರ್ಕ್ನ ನಿವಾಸಿ. ನಿನ್ನೆ ಬೆಳಗ್ಗೆ ಶಿವಶಂಕರ್ ತಿಂಡಿ ತಿನ್ನೋಕೆ ಅಂತ ಮಾರ್ಕೆಟ್ ಬಳಿಯ ಜಯಂತಿ ವಿಲಾಸ್ ಹೋಟೆಲ್ಗೆ ಹೋಗಿದ್ದ. ಅಲ್ಲಿ ಸೆಟ್ ದೋಸೆ ತಿಂತಿರುವಾಗ ಚಟ್ನಿ ಖಾಲಿಯಾಗಿತ್ತು. ಎಕ್ಸ್ಟ್ರಾ ಚಟ್ನಿ ಕೇಳಿದ್ರೆ ಅದನ್ನ ತಂದ್ಕೊಡೋದಕ್ಕೆ ವೇಟರ್ ತಡ ಮಾಡ್ದ. ಜೊತೆಗೆ ಚಟ್ನಿಯ ಒಂದು ಹನಿ ಶಿವಶಂಕರ್ ಮೈ ಮೇಲೆ ಬಿತ್ತು. ಈ ವಿಷಯಕ್ಕೆ ಜಗಳ ಶುರುವಾಗಿದೆ. ಶಿವಶಂಕರ್ ನೇರವಾಗಿ ಮನೆಗೆ ಬಂದು ಹೆಂಡತಿ ಎದುರಿಗೆ ಕಂಪ್ಲೇಂಟ್ ಮಾಡ್ದ. ಈಕೆ ಸೀದಾ ಜಯಂತಿ ವಿಲಾಸ್ ಹೋಟೆಲ್ಗೆ ಹೋಗಿ ಸೆರಗೇರಿಸಿಕೊಂಡು ಜಗಳಕ್ಕೆ ನಿಂತಿದ್ಲು. ಇದನ್ನ ಇಷ್ಟಕ್ಕೆ ಬಿಡಬಾರ್ದು ಅಂತ ನಿರ್ಧರಿಸಿ ಗಂಡನನ್ನ ಕರ್ಕೊಂಡು ಎಸ್ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ಗೂ ಬಂದ್ಲು. ಜಯಂತಿ ಹೋಟ್ಲಿಗೆ ಟಿಫನ್ ತಿನ್ನಕ್ಕಂತ ಬಂದಿದ್ದಾರೆ. ಟಿಫನ್ ತಗೊಂಡಿದ್ದಾರೆ. ಚಟ್ನಿ ಅನ್ನೋ ಖಾಲಿ ಆಗಿದೆ ಅಂತ ಹೇಳಿದ್ರು. ಚಟ್ನಿಗೆ ಕೇಳಕ್ಕೆ ಹೋಗಿದ್ದಕ್ಕೆ ತಮ್ಮ ಸಪ್ಲರ್ ಏನು ಮಾಡ್ದೆ, ಆ ಚಟ್ನಿ ಮೇಲ್ಮೇಲೆ ಮೈ ಮೇಲೆ ಸುರಿದ್ಬಿಟ್ಟು, ಬಟ್ಟೆ ಮೇಲೆ ಸುರಿದ್ಬಿಟ್ಟು, ಅದಕ್ಕೆ ಕೇಳಿದ್ದಕ್ಕೆ ಏನಕ್ಕಪ್ಪ ಈ ಥರ ಮಾಡಿದ್ಯಾ ನೀನು, ಇದೆಲ್ಲ ಒಳ್ಳೇದಲ್ಲ, ಇದು ನಾನು ಡ್ಯೂಟಿಗೆ ಹೋಗಬೇಕು, ಈ ಥರ ಮಾಡಿದ್ಯಲ್ಲ ಅಂದಿದ್ದಕ್ಕೆ ಕ್ಯಾಶಿಯರ್ ತಮ್ಮ ಬಂದು ನಮ್ಮ ಯಜಮಾನ್ರಿಗೆ ಫಿಕ್ಸ್ ಬರುತ್ತೆ, ಅವ್ರಿಗೆ ತಮ್ಮ ಹಿಡ್ಕೊಂಡು ಹೊಡೆದಿದ್ದಾರೆ. ಇನ್ನು ಹೋಟೆಲ್ ಸಿಬ್ಬಂದಿಯನ್ನ ಕೇಳಿದ್ರೆ ಅವ್ರು ಹೇಳೋದೇ ಇನ್ನೊಂದು ಕತೆ. ಚಟ್ನಿ ವಿಷಯಕ್ಕೆ ಗಂಡ ಹೆಂಡತಿ ಸೇರ್ಕೊಂಡು ಬಾಯಿಗೆ ಬಂದಂತೆ ಬೈದ್ರು ಅನ್ನೋದು ಇವರ ಆರೋಪ. ಅವ್ಯಾಚ ಶಬ್ದಗಳದು, ಒಂದು ಒಳ್ಳೆ ಮಾತು ಒಂದೂ ಇಲ್ಲ. ಎಲ್ಲ ಮಾತಾಡಿ ಬಾಯಿ ಬಂದಂಗೆಲ್ಲ ಬೈದು ಏಕಾಏಕಿ ಚಪ್ಪಲಿ ತೆಗೆದು ತೋರಿಸಿದ್ಲು, ಹೊಡಿತೀನಿ ನಿಮಗೆ, ಹಂಗೆ ಹಿಂಗೆ ಅದು ಇದು ಅಂತ. ಏನಂತ ಗೊತ್ತಾಗಿಲ್ಲ. ಲೇಡೀಸ್ ಹತ್ರ ಏನು ಮಾತಾಡ್ಬಿಟ್ಟು ನಾವು ಸಮಾಧಾನ ಮಾಡಿ ಹೊರಗಡೆ ಕಳಿಸಿದ್ವಿ. ಆಮೇಲೆ ನೋಡ್ರೆ ಉಲ್ಟಾ ಸೀದಾ ಅಲ್ಲ, ನಮ್ಮ ಮೇಲೆ ಹೊಡೆದ್ರು ಬಡಿದ್ರು ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಕೇಸ್ ಬಂದಾಗ ಏನು ಪ್ರಕರಣ ದಾಖಲಿಸಿಕೊಳ್ಬೇಕು ಅನ್ನೋದು ಗೊತ್ತಾಗದೆ ಗೊಂದಲಕ್ಕೆ ಬಿದ್ರು. ಕೊನೆಗೆ ಈ ದಂಪತಿ ಹಠ ಹಿಡಿದಾಗ ಸುರೇಶ್ ಎಂಬ ವೇಟರ್ ಮೇಲೆ ಹಲ್ಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಸುರೇಶ್ ಜಾಮೀನು ಪಡೆದಿದ್ದಾನೆ. ಪೊಲೀಸರಿಗೆ ಮೊದಲೇ ಮೈತುಂಬ ಕೆಲಸ. ಅಂಥದ್ರಲ್ಲಿ ಚಟ್ನಿ ಸಾಂಬಾರ್ ಜಗಳಗಳನ್ನ ಬಗೆಹರಿಸಬೇಕಾದ ಸ್ಥಿತಿ. ಇದು ವ್ಯಂಗ್ಯವಾದ್ರೂ ಮಾರ್ಮಿಕವಾಗಿದೆ. ದತ್ತರಾಜ್ ಪಡ್ಕೋಣೆ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಹಾಲಕ್ಷ್ಮಿ ಲೇಔಟ್ ನಿವಾಸಿಗಳ ಪಿತ್ತ ನೆತ್ತಿಗೇರಿತ್ತು. ಸಮರ್ಪಕ ನೀರು ಪೂರೈಕೆಗಾಗಿ ದೂರು ಕೊಟ್ಟು ರೋಸ್ ಹೋಗಿದ್ರು. ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟ ಕಾರಣ ಬಡಾವಣೆ ನಿವಾಸಿಗಳು ಇವತ್ತು ನೀರಿಗಾಗಿ ಬೀದಿಗಿಳಿದಿದ್ರು. ಫ್ರೀಡಂ ಪಾರ್ಕ್ ವರೆಗೆ ಜಾಥಾ ನಡೆಸಿದ ನಿವಾಸಿಗಳು ಜಲಮಂಡಳಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಒಂದೆಡೆ ಖಾಲಿ ಕೊಡಗಳನ್ನ ಹಿಡ್ಕೊಂಡಿರೋ ಮಹಿಳೆಯರು, ಮತ್ತೊಂದೆಡೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇರೋ ಪ್ರತಿಭಟನಾಕಾರರು. ಈ ಮಧ್ಯೆ ಜಲಮಂಡಳಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಳ್ತಾ ಇರೋ ಜನರು. ಈ ದೃಶ್ಯ ಕಂಡು ಬಂದಿದ್ದು ನಗರದ ಫ್ರೀಡಂ ಪಾರ್ಕ್ನಲ್ಲಿ. ಇವರ ಸಿಟ್ಟಿಗೆ ಕಾರಣ ಅಸಮರ್ಪಕ ನೀರಿನ ಪೂರೈಕೆ. ಅಧಿಕಾರಿಗಳಿಗೆ ದೂರು ಕೊಟ್ಟು ರೋಸಿ ಹೋದ ಮಹಾಲಕ್ಷ್ಮಿ ಲೇಔಟ್ ನಿವಾಸಿಗಳು ಇವತ್ತು ಪ್ರತಿಭಟನೆಯ ದಾರಿ ಹಿಡಿದ್ರು. ಇವರಿಗೆ ಶಾಸಕ ನೇಲಾ ನರೇಂದ್ರ ಬಾಬು ಸಾಥ್ ನೀಡಿದ್ರು. ನಮ್ಮ ಕ್ಷೇತ್ರದ ವ್ಯಾಪ್ತಿನಲ್ಲಿ ನೀರಿನ ವಿತರಣೆ ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರು ಸಹ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ರೀತಿಯಲ್ಲಿ ಇವತ್ತು ಜಲಮಂಡಳಿ ಒತ್ತಿಸ್ತಾ ಇದೆ. 10 ದಿನ ಆಗುತ್ತೆ. ಹಾಗೆ ನೀರು ಬಂದರೆ ಮನೆಗಳಲ್ಲಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದು ಹೇಗೆ, ಟೈಮಿಂಗ್ಸಲ್ಲಿ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗೋದು ಹೆಂಗೆ, ಗಂಡ ಮಕ್ಕಳನ್ನ ನಾವು ಕೆಲ್ಸಕ್ಕೆ ಕಳಿಸಿ ನಾವು ಮನೆ ಕೆಲಸ ಮಾಡ್ಕೊಳೋದು ಹೆಂಗೆ, ನೀರಿಗೆ ಅಲಿತಾ ಇದ್ರೆ. ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತ ಪ್ರತಿಭಟನಾಕಾರರು ಜಲಮಂಡಳಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವವರೆಗೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಪಟ್ಟು ಹಿಡಿದ್ರು. ಇತ್ತ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಲಮಂಡಳಿ ಮುಖ್ಯ ಎಂಜಿನಿಯರ್ ಪ್ರತಿಭಟನಾಕಾರರ ಸಿಟ್ಟಿಗೆ ಗುರಿಯಾಗಬೇಕಾಯಿತು. ಏರುಪೇರು ಇದೆ, ಭಾಳ ಡೀಪ್ ಇದೆ, ಭಾಳ ಹೈ ಇದೆ. ಅದನ್ನು ಪಂಪ್ ಮಾಡಬೇಕಾದ್ರೆ ಕೆಲವು ಕಡೆ ಲೀಕ್ ಆಗುತ್ತೆ. ಅವ್ರು ಹೇಳ್ದಂಗೆ ಹೊಸ ಪ್ರಪೋಸಲ್ಗಳೆಲ್ಲ ಮಾಡಿದ್ದೀವಿ. ನೀರು ಕೊಡೋದಕ್ಕೋಸ್ಕರ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದರೆ ಮುಖ್ಯ ಎಂಜಿನಿಯರ್ ಉತ್ತರಕ್ಕೆ ಸಮಾಧಾನವಾಗದ ಪ್ರತಿಭಟನಾಕಾರರು ತಮ್ಮ ಧರಣಿಯನ್ನ ಮುಂದುವರೆಸಿದ್ರು. ಕೊನೆಗೆ ಜಲಮಂಡಳಿ ಅಧ್ಯಕ್ಷ ಗೌರವ ಗುಪ್ತಾ ಸ್ಥಳಕ್ಕೆ ಆಗಮಿಸಿ 2 ದಿನಗಳಲ್ಲಿ ಸಭೆ ನಡೆಸಿ ನೀರಿನ ಸಮಸ್ಯೆಯನ್ನ ನೀಗಿಸುವುದಾಗಿ ಭರವಸೆ ಕೊಟ್ಟ ಬಳಿಕ ಪ್ರತಿಭಟನಾಕಾರರು ಧರಣಿಯಿಂದ ಹಿಂದೆ ಸರಿದ್ರು. ವೆಂಕಟರಮಣ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಆಕಸ್ಮಿಕ ಸಂಭವಿಸಿದೆ. ಲಗ್ಗೆರೆ ಮುಖ್ಯ ರಸ್ತೆಯ ಕೆಂಪೇಗೌಡ ಲೇಔಟ್ ಬಳಿ ಕೆಮಿಕಲ್ ಗೋಡೌನ್ಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಸಂಜೆ ಗೋಡೌನ್ಗೆ ಬೆಂಕಿ ಬಿದ್ದಾಗ ಅಲ್ಲಿ ಯಾರೂ ಇಲ್ಲದ್ರಿಂದ ಪ್ರಾಣಹಾನಿಯಾಗಿಲ್ಲ. ಇತ್ತೀಚೆಗಷ್ಟೇ ಈ ಗೋಡೌನ್ ಅನ್ನ ಬಂದಿಖಾನೆ ಸಚಿವ ನಾರಾಯಣಸ್ವಾಮಿ ಉದ್ಘಾಟನೆ ಮಾಡಿದ್ರು. ಜನವಸತಿ ಪ್ರದೇಶದಲ್ಲಿ ಕೆಮಿಕಲ್ ಗೋಡೌನ್ ಮಾಡಿದ್ರ ಬಗ್ಗೆ ಆಗಲೇ ಅಪಸ್ವರ ಕೇಳಿ ಬಂದಿತ್ತು. ಜೊತೆಗೆ ಗೋಡೌನ್ನಲ್ಲಿ ಬೆಂಕಿ ಮತ್ತಿತರ ಅವಘಡಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ. ಇದರಿಂದಾಗಿ ಅನಾಹುತ ಸಂಭವಿಸಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಗೋಪಾಲ್ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಂದಿಖಾನೆ ಸಚಿವರೇ ಬಂದು ಈ ರೆಸಿಡೆನ್ಷಿಯಲ್ ಜಾಗದಲ್ಲಿ ಮಾಡಿ ಇವತ್ತು ಈ ಅನಾಹುತ ಆಗಿರೋದಕ್ಕೆ ಸಾರ್ವಜನಿಕರಿಗೆ ತುಂಬಾ ಅನ್ಯಾಯವಾಗಿದೆ. ಈ ರೆಸಿಡೆನ್ಷಿಯಲ್ ಜಾಗದಲ್ಲಿ 5:45 5:45 ಅನ್ಸುತ್ತೆ ಹೊಗೆ ಬರ್ತಾ ಇತ್ತು, ದಟ್ಟವಾದ ಹೊಗೆ ಬರ್ತಾ ಇತ್ತು. ಆನಂತರ ಬೆಂಕಿ ಹತ್ಕೊಂಡು ಯಾರಿಗೇನು ಅನಾಹುತ ಆಗಿಲ್ಲ. ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಸಲ ಪೊಲೀಸರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ. ವಕೀಲರಿಂದ ತಮ್ಮ ಮೇಲೆ ನಡೆದಂತಹ ಹಲ್ಲೆಯನ್ನು ಖಂಡಿಸಿ ಈ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಪೊಲೀಸರು ಕೆಲಸಕ್ಕೆ ಗೈರು ಹಾಜರಾಗುವುದಿಲ್ಲ, ರಸ್ತೆ ತಡೆ ನಡೆಸುವುದಿಲ್ಲ, ಅಮಾಯಕರ ಮೇಲೆ ಕಲ್ಲು ತೂರುವುದಿಲ್ಲ. ಕಪ್ಪು ಪಟ್ಟಿ ಧರಿಸಿಕೊಂಡು ತಮ್ಮ ಯಥಾಪ್ರಕಾರದ ಕರ್ತವ್ಯ ನಿರ್ವಹಿಸಲು ರಾಜ್ಯ ಪೊಲೀಸ್ ಸಂಘ ನಿರ್ಧರಿಸಿದೆ. ಈ ಪ್ರತಿಭಟನೆಯನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ರಾಜ್ಯದ ಎಲ್ಲ ಪೊಲೀಸರು ನಡೆಸಲು ನಿರ್ಧರಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಒಂದು ಕೇಸುಗಳನ್ನು ಒಂದು ತನಿಖೆಯನ್ನು ನಿಷ್ಕ್ರಿಯಗೊಳಿಸುವಂಥ ಒಂದು ಕುತಂತ್ರಕ್ಕೆ ಕೈ ಹಾಕಿದ್ದಾರೆ. ಆ ಮುಖ್ಯನ ಪೊಲೀಸರ ಒಂದು ಮನೋಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಕೈ ಹಾಕಿದ್ದಾರೆ. ಅದನ್ನು ಖಂಡಿಸಿ ದುಷ್ಕೃತ್ಯಗಳನ್ನು ಮತ್ತೆ ಮರುಕಳಿಸಿದಂತೆ ಮಾಡಲಿಕ್ಕೆ ಮತ್ತು ಪೊಲೀಸರಿಗೆ ಒಂದು ಮನೋಸ್ಥೈರ್ಯ ತುಂಬಲಿಕ್ಕೆ ನಾವು ಈ ಒಂದು ಸಾಂಕೇತಿಕ ಮುಷ್ಕರವನ್ನು, ಅಂದರೆ ಏನೊಂದು ಟೋಕನ್ ಸ್ಟ್ರೈಕ್ ಅಂತ ಹೇಳ್ತೀವಿ, ಅದನ್ನು ಶಾಂತಿ ರೀತಿಯಿಂದ ಕರ್ತವ್ಯದ ಮೇಲೆ ಇದ್ಕೊಂಡೇ ಬ್ಲ್ಯಾಕ್ ರಿಬ್ಬನನ್ನು ತಮ್ಮ ಎಡಗೈ ಭುಜದ ಮೇಲೆ ಸಮವಸ್ತ್ರದ ಮೇಲೆ ಧರಿಸ್ಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮನ ರೂಪಿಸಿದ್ದೀವಿ. ಕಾನ್ಸ್ಟೇಬಲಿಂದ ಹಿಡಿದು ನಾನ್ IPS SP ಅವರಿಗೆ ನಮ್ಮ ಅಸೋಸಿಯೇಷನ್ ಮೆಂಬರ್ಸು ನಾವು ಸುಮಾರು 92,000 ಜನ ಇದ್ದೀವಿ. ಆ 92,000 ಜನನೂ ಕೂಡ ಭಾಗವಹಿಸಬೇಕಂತ ನಾವು ಮನವಿ ಮಾಡಿದ್ದೇವೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಈ ಒಂದು ಕಾರ್ಯಕ್ರಮ ಇತ್ತು.